ಸೀತಾಪುರ ಎಂದು ಸುಂದರವಾದ ಗ್ರಾಮ. ಇಲ್ಲಿ ಸೀತಾ ಮಹಾಲಕ್ಷ್ಮಿ ಮತ್ತು ಗೀತಾ ಮಹಾಲಕ್ಷ್ಮಿ ಎಂಬ ಇಬ್ಬರು ಸಹೋದರಿಯರು ಇರುತ್ತಾರೆ. ಇವರಿಬ್ಬರಿಗೂ ತಂದೆ ಒಬ್ಬರೇ, ಆದರೆ ತಾಯಿ ಬೇರೆ ಬೇರೆ. ಸೀತಾ ಮಹಾಲಕ್ಷ್ಮಿಯ ತಾಯಿ ಸೀತಾ ಮಗುವಾಗಿ ಇರಬೇಕಾದ್ರೆ ತೀರಿಕೊಂಡಿರುತ್ತಾರೆ. ಸೀತಾ ಸಣ್ಣ ಮಗು ಎಂದು ಊರಿನ ಜನರೆಲ್ಲ ಸೇರಿ ಸೀತಾಳ ತಂದೆಗೆ ಇನ್ನೊಂದು ಮದುವೆ ಮಾಡಿಸುತ್ತಾರೆ. ಇವರೇ ಗೀತಾ ಮಹಾಲಕ್ಷ್ಮಿಯ ತಾಯಿ ಜಾನಕಮ್ಮ. ಇವರು ಸೀತಾಳ ತಂದೆಯನ್ನು ಮದುವೆ ಮಾಡಿಕೊಂಡು ಬಂದಾಗಿನಿಂದಲೂ ಸೀತಾಳನ್ನು ತನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಸಾಗುತ್ತಾರೆ. ಸೀತಾಳಿಗೆ ತನ್ನ ತಾಯಿಯ ನೆನಪು ಬರದಂತೆ ಸಾಕಿ ಬೆಳೆಸಿರುತ್ತಾರೆ. ಗೀತಾ ಹುಟ್ಟಿದ 5 ವರ್ಷಕ್ಕೆ ತನ್ನ ತಂದೆಯೂ ತೀರಿಕೊಳ್ಳುತ್ತಾರೆ. ಸೀತಾ ಮತ್ತು ಗೀತಾ ಇಬ್ಬರನ್ನು ಜಾನಕಿ ತುಂಬಾ ಪ್ರೀತಿಯಿಂದ ಸಾಕಿ ಬೆಳೆಸುತ್ತಾರೆ. ಸೀತಾ ತುಂಬಾ ಮುಗ್ಧೆ, ಎಲ್ಲರನ್ನೂ ಪ್ರೀತಿಯಿಂದ ನೋಡುತ್ತಾಳೆ. ಆದರೆ ಗೀತಾ ಅಹಂಕಾರಿ. ಅವಳಿಗೆ ತನ್ನ ಅಕ್ಕನನ್ನು ಕಂಡ್ರೆ ಆಗುತ್ತಿರಲಿಲ್ಲ. ತಾನೇ ಸುಂದರಿಯನ್ನುವ ಅಹಂಕಾರ ಗೀತಾಳಲ್ಲಿ ತುಂಬಿಕೊಂಡಿರುತ್ತದೆ. ಸೀತಾ, ನೋಡು ನನ್ನನ್ನು. ನಾನು ನಿನಗಿಂತ ಸುಂದರಿ, ಆದ್ರೆ ನೀನು ಹಳೆ ಕಾಲದ ಮುದುಕಿ. ನಾನು ಎಷ್ಟು ಸಲ ನಿನಗೆ ಹೇಳಿದ್ದೇನೆ, ಈಗಿನ ಕಾಲಕ್ಕೆ ತಕ್ಕಂತೆ ಇರು ಎಂದು. ಗೀತಾ, ನನಗೆ ಹೀಗಿದ್ದೇ ಅಭ್ಯಾಸವಾಗ್ಬಿಟ್ಟಿದೆ. ನಿನಗ್ ಬೇಕೋ ಹಾಗೆ ನೀನಿರು. ನನಗ್ ಹೀಗಿದ್ದರೇನೇ ಚಂದ. ಸರಿ, ನನಗ್ ತುಂಬಾ ಕೆಲ್ಸವಿದೆ, ನಾನ್ ಹೋಗ್ತೇನೆ. ಅಕ್ಕ, ನೀವು ಸೀತಾ ಮಹಾಲಕ್ಷ್ಮಿಗೆ ಗಂಡು ನೋಡೋದು ಹೇಳಿದ್ದೀರಿ, ಆದ್ರೆ ನಿಮ್ಮ ಇಬ್ಬರ ಮಕ್ಕಳ ಅದೃಷ್ಟ ತುಂಬಾ ಚೆನ್ನಾಗಿದೆ. 2 ವರ ನಿಮ್ಮನ್ನ ಹುಡುಕಿಕೊಂಡು ಬಂದಿದೆ. ಹೌದಾ ಸೀನಪ್ಪ? ನನ್ನಿಬ್ರ ಮಕ್ಕಳಿಗೂ ಒಟ್ಟಿಗೆ ವರ ಸಿಕ್ಕಿದ್ದಾರಿಯೇ? ಸರಿ, ಹಾಗಾದ್ರೆ ಒಳ್ಳೆದಾಯ್ತು. ಅಂದಾಗೆ ಅವ್ರು ಏನ್ ಮಾಡ್ಕೊಂಡಿದ್ದಾರೆ? ಅಕ್ಕ, ಸೀತಾಳನ್ನ ಕೇಳಿರುವವರು ತುಂಬಾ ದೊಡ್ಡ ಶ್ರೀಮಂತರು. ಆದರೆ ಗೀತಾಳಿಗೆ ಶ್ರೀಮಂತ ಹುಡುಗ ಸಿಗಲಿಲ್ಲ. ಆಕೆಗೆ ಒಬ್ಬ ರೈತ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಕೇಳುತ್ತಿದ್ದಾನೆ. ಹುಡುಗ ತುಂಬಾ ಒಳ್ಳೆಯವನು ಅಕ್ಕ. ಓಹೋ, ನಮ್ಮ ಸೀತಾಳಿಗೆ ಶ್ರೀಮಂತ ಮನೆಯಿಂದ ಹುಡುಗ ಬರುತ್ತಿದ್ದಾನೆಯೇ? ತುಂಬಾ ಸಂತೋಷವಾಯಿತು ಸೀನಪ್ಪ. ನಮ್ಮ ಗೀತಾಳಿಗೆ ರೈತ ಹುಡುಗನೇ. ಪರವಾಗಿಲ್ಲ, ರೈತರು ನಮ್ಮ ದೇಶದ ಬೆನ್ನೆಲುಬು. ಅವರಿಲ್ಲದೆ ನಾವಿಲ್ಲ. ಪರವಾಗಿಲ್ಲ ಸೀನಪ್ಪ, ನೀವು ಅವರನ್ನು ನಾಳೆಯೇ ನಮ್ಮ ಮನೆಗೆ ಬರ್ಲು ಹೇಳಿ. ತನ್ನ ತಾಯಿ ಮಾತನಾಡುತ್ತಿದ್ದ ವಿಷಯವನ್ನು ಗೀತಾ ಕೇಳಿಸಿಕೊಳ್ತಾಳೆ. ಅವಳಿಗೆ ತುಂಬ ಕೋಪ ಬರ್ತದೆ. ನನ್ನ ತಾಯಿಗೆ ನನಗಿಂತ ಸೀತಾ ಎಂದ್ರೇನು ಪ್ರೀತಿ ಅಂತ ಮೋಡಿ ಏನ್ ಮಾಡಿದ್ದಾಳೋ ನನಗೆ ಗೊತ್ತಿಲ್ಲ. ಅವಳಿಗೆ ಶ್ರೀಮಂತರ ಮನೆ ಹುಡುಗನೆ, ಆದ್ರೆ ನನಗೆ ಒಬ್ಬ ಸಾಧಾರಣ ರೈತ. ನಾಳೆ ಬರ್ಲಿ ಅವರು, ನೋಡ್ಕೊಳ್ತೇನೆ. ಮರುದಿನ ಬೆಳಗ್ಗೆ ಶ್ರೀಮಂತ ಹುಡುಗ ಬರುವ ದಾರಿಯನ್ನೇ ಕಾಯುತ್ತಿದ್ದ ಗೀತಾ ಅಲಂಕಾರ ಮಾಡಿಕೊಂಡು ಹೋಗಿ ಅವರು ಮುಂದೆ ನಿಲ್ಲುತ್ತಾಳೆ. ಹುಡುಗನಿಗೆ ಗೀತಾ ಮತ್ತು ಸೀತಾ ಇವರಿಬ್ಬರಲ್ಲಿ ದೊಡ್ಡೋರ್ಯಾರು ಚಿಕ್ಕವರ್ಯಾರು ಎಂದು ಗೊತ್ತಾಗ್ಲಿಲ್ಲ. ಗೀತಾಳನ್ನು ನೋಡಿ ಅವಳನ್ನೇ ತನ್ನ ಮನಸ್ಸಿನಲ್ಲಿಟ್ಟುಕೊಂಡಿರ್ತಾನೆ. ಅಕ್ಕ, ನೋಡಿ, ಇವರು ರಾಜು. ನಾನು ನಿಮಗೆ ಹೇಳಿದ್ದೆ ಅಲ್ಲವೇ, ಶ್ರೀಮಂತ ಮನೆ ಹುಡುಗ ಎಂದು. ಅವರೇ ಇವರು. ನಿಮ್ಮ ಮಗಳನ್ನು ಬರ್ಲು ಹೇಳಿ ಅಕ್ಕ. ಇದೋ ಸೀನಪ್ಪ, ಈಗ ಕರೀತೇನೆ. ಸೀತಾ, ಮಹಾಲಕ್ಷ್ಮಿ, ಬಾಮ್ಮ. ಸೀತಾ ಬಂದು ಅವರು ಮುಂದೆ ನಿಂತ್ಕೊಳ್ತಾಳೆ. ಆದ್ರೆ ಜೊತೆಯಲ್ಲೇ ಗೀತಾ ಕೂಡ ಬಂದು ನಿಂತ್ಕೊಳ್ತಾಳೆ. ರಾಜುಗೆ ಇಬ್ರನ್ನು ನೋಡಿ ಗೊಂದಲ ಶುರುವಾಗುತ್ತದೆ. ನೀವು ಸೀತಾ ಮತ್ತು ಗೀತಾ ಎಂದು ಕೂಗಿದಿರಿ, ಆದರೆ ನನಗೆ ಯಾರು ಸೀತಾ ಯಾರು ಗೀತಾ ಎಂದು ಗೊತ್ತಾಗಲಿಲ್ಲ. ನಾನು ಮೆಚ್ಚಿರುವ ಹುಡುಗಿಯನ್ನು ಹೇಳುತ್ತೇನೆ. ನೋಡಿ, ಇಲ್ಲಿ ಸುಂದರವಾಗಿ ಕಾಣುತ್ತಿದ್ದಾಳಲ್ಲ, ಈಕೆ ನನಗೆ ಇಷ್ಟವಾಗಿದ್ದಾಳೆ. ನಿಮ್ಮ ಒಪ್ಪಿಗೆ ಇದ್ದರೆ ನಾನು ಇವರನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ. ತಕ್ಷಣ ಜಾನಕಮ್ಮ ಸತ್ಯ ಹೇಳಲು ಮುಂದಾಗುತ್ತಾರೆ. ಆಗ ಸೀತಾ ತನ್ನ ತಾಯಿಯನ್ನು ತಡೆಯುತ್ತಾಳೆ. ನೀವು ಸರಿಯಾಗಿಯೇ ಒಪ್ಪಿಕೊಂಡಿದ್ದೀರಾ. ನೀವು ನೋಡಲು ಬಂದಿರುವುದು ಕೂಡ ನನ್ನ ತಂಗಿಯನ್ನೇ. ನಮಗೆ ತುಂಬಾ ಸಂತೋಷವಾಗಿದೆ, ಅಲ್ಲವೇ ಅಮ್ಮ? ಜಾನಕಮ್ಮ ಏನು ಮಾತನಾಡುವುದಿಲ್ಲ. ಬೇಸರದಿಂದ ಸುಮ್ಮನಾಗಿಬಿಡುತ್ತಾಳೆ. ಸೀನಪ್ಪ ಮಾನಸಿನಲ್ಲೂ ಗೊಂದಲ ಶುರುವಾಗುತ್ತದೆ. ಆದರೆ ಸೀತಾಳ ಮಾತು ಕೇಳಿಸಿಕೊಂಡು ಅವನು ಏನು ಮಾತನಾಡುವುದಿಲ್ಲ. ಸ್ವಲ್ಪ ಸಮಯದ ನಂತರ ರೈತ ಸುನಿಲ್ ಅಲ್ಲಿಗೆ ಬರ್ತಾನೆ. ಅವನು ಬಂದ ತಕ್ಷಣ ಕಂಡಿದ್ದು ಸೀತಾಳನ್ನು. ಸೀತಾಳ ಮುಗ್ಧವಾದ ಮುಖವನ್ನು ನೋಡಿ ಸುನಿಲ್ಗೆ ತುಂಬಾ ಇಷ್ಟವಾಗುತ್ತದೆ. ನಿಮ್ಮ ಮಗಳು ನನಗೆ ತುಂಬಾ ಇಷ್ಟವಾಗಿದ್ದಾಳೆ. ನಿಮಗೂ ನನ್ನನ್ನು ನೋಡಿ ಇಷ್ಟವಾಗಿದ್ದರೆ ನಾನು ಈಕೆಯನ್ನು ಮದುವೆ ಮಾಡಿಕೊಳ್ಳುತ್ತೇನೆ. ಸುನಿಲ್, ಯಾರ್ಯಾರ ಹಣೆ ಬರಹದಲ್ಲಿ ಆ ದೇವರು ಯಾರ್ಯಾರ ಹೆಸರು ಬರೆದಿರುತ್ತಾನೋ ಗೊತ್ತಿಲ್ಲ. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲ
ಆ ಭಗವಂತನ ಇಚ್ಛೆ. ನಡೆಯಲಿ. ಸೀತಾ, ನಿನಗೆ ಒಪ್ಪಿಗೆ ತಾನೆ? ಖಂಡಿತವಾಗಿಯೂ ಅಮ್ಮ, ನಾನು ಇವರನ್ನು ಮದುವೆ ಮಾಡಿಕೊಳ್ಳುತ್ತೇನೆ. ಗೀತಾ ತಾನು ಅಂದುಕೊಂಡಿದ್ದು ಸಾಧಿಸಿಬಿಟ್ಟೆ ಎಂದು ಖುಷಿಯಿಂದ ನಗುತ್ತಾಳೆ. ಗೀತಾ ಶ್ರೀಮಂತ ಹುಡುಗ ರಾಜುವನ್ನು ಮದುವೆ ಮಾಡಿಕೊಂಡು ಹೋಗುತ್ತಾಳೆ. ಸೀತಾ ರೈತ ಸುನೀಲನನ್ನು ಮದುವೆ ಮಾಡಿಕೊಂಡು ಹೋಗುತ್ತಾಳೆ. ಸೀತಾ, ನನ್ನ ಈ ಪುಟ್ಟ ಮನೆಗೆ ನಿನಗೆ ಸ್ವಾಗತ. ನನ್ನ ಮನೆ ಚಿಕ್ಕದಾಗಿರಬಹುದು, ಆದರೆ ನನ್ನ ಮನಸ್ಸು ಚಿಕ್ಕದಾಗಿಲ್ಲ. ನಿನಗೆ ಯಾವ ಕೊರತೆಯೂ ಬರದ ಹಾಗೆ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ. ರೀ, ನನಗೆ ಆ ರೀತಿ ಭಯ ಏನೂ ಇಲ್ಲ. ನೀವೊಬ್ಬ ರೈತ ಎಂಬ ಹೆಮ್ಮೆ ನನಗಿದೆ. ನೀವೇನು ಚಿಂತಿಸಬೇಡಿ, ನಾನು ಇಲ್ಲಿ ಸಂತೋಷದಿಂದ ಇರುತ್ತೇನೆ. ಗೀತಾ, ನೋಡು, ಇದೇ ನಮ್ಮನೆ. ಇನ್ಮುಂದೆ ಇಲ್ಲಿ ನಿನಗೆ ಹೇಗ್ಬೇಕೋ ಹಾಗಿರ್ಬೋದು. ಗೀತಾ ಒಮ್ಮೆ ಮನೆಯನ್ನು ನೋಡಿ ತುಂಬಾ ಖುಷಿಪಡುತ್ತಾಳೆ. ಹಬ್ಬ ಇಷ್ಟು ದೊಡ್ಡ ಶ್ರೀಮಂತರೆ ಎಂದು ಮನಸ್ಸಿನಲ್ಲಿ ನಗುತ್ತಾಳೆ. ನೋಡಿ, ಈ ತಕ್ಷಣ ಇದನ್ನೆಲ್ಲ ಸ್ವಚ್ಛಗೊಳಿಸಿ. ಅಮ್ಮ, ಈಗಷ್ಟೇ ಶುದ್ಧಿಗೊಳಿಸಿದ್ದೇವೆ. ನನ್ನ ಮಾತಿಗೆ ಎದುರು ಮಾತನಾಡುತ್ತಿದ್ದೀಯಾ? ಹೇಳಿದಷ್ಟು ಕೇಳು. ಮತ್ತೊಮ್ಮೆ ಸ್ವಚ್ಛಗೊಳಿಸು. ಗೀತಾ ಅಲ್ಲಿ ಕೆಲಸ ಮಾಡುವವರ ಮೇಲೆ ದರ್ಪ ತೋರಿಸುತ್ತಿರ್ತಾಳೆ. ಇದನ್ನೆಲ್ಲ ದೂರದಲ್ಲಿ ನಿಂತು ಗೀತಾಳ ಅತ್ತೆ ನೋಡುತ್ತಿರ್ತಾರೆ. ನನಗೆ ಬಂದ ಮಾಹಿತಿಯ ಪ್ರಕಾರ ಈಕೆ ತುಂಬಾ ಮುಗ್ಧೆ, ತುಂಬಾ ಒಳ್ಳೆ ಮನಸ್ಸಿನವಳು ಎಂದು ತಿಳಿಸಿದ್ದರೂ ಅಲ್ಲವೇ? ಆದ್ರೆ ಇವಳಿಗೆ ಈ ರೀತಿ ನಡೆದುಕೊಳ್ಳುತ್ತಿದ್ದಾಳೆ. ಇರ್ಲಿ, ಒಮ್ಮೆ ಸೀನಪ್ಪನ ಹತ್ರ ಮಾತ್ನಾಡಿ ನೋಡೋಣ. ಸೀನಪ್ಪ, ನನಗೊಂದು ಸತ್ಯ ಹೇಳಿ. ನಾವು ಅಂದು ಹುಡುಗಿಯನ್ನು ನೋಡಲು ಬಂದಿದ್ದು ಗೀತಾಳನ್ನ, ಇಲ್ಲವಾದ್ರೆ ಸೀತಾಳನ್ನ. ಸತ್ಯ ಹೇಳಿ ಸೀನಪ್ಪ, ಸುಳ್ಳು ಮಾತ್ನಾಡಿದ್ರೆ ನನ್ನ ಕೋಪಕ್ಕೆ ಗುರಿಯಾಗುತ್ತೀರಾ? ಅಮ್ಮ, ಅದು ಹೌದಮ್ಮ. ಅಂದು ನೀವು ಹೆಣ್ಣು ನೋಡಲು ಬಂದಿದ್ದು ಸೀತಾಮಾಲಕ್ಷ್ಮಿಯನ್ನು, ಆದರೆ ನಿಮ್ಮ ಮಗನೇ ಗೀತಾಮಾಲಕ್ಷ್ಮಿಯನ್ನು ಒಪ್ಪಿಕೊಂಡ. ನನಗೂ ಕೂಡ ಏಕೆ ಎಂದು ಅರ್ಥವಾಗಲಿಲ್ಲಮ್ಮ. ನಾನು ಅಂದುಕೊಂಡೆ, ಗೀತಾ ಸ್ವಲ್ಪ ಸುಂದರವಾಗಿದ್ದಾಳೆ ಅಲ್ಲವೇ, ಅದಕ್ಕೆ ನಿಮ್ಮ ಅಭಿಪ್ರಾಯ ಬದಲಾಯಿಸಿ ಇರಬಹುದು ಎಂದು. ಇಲ್ಲ ಇಲ್ಲ ಸೀನಪ್ಪ, ನೀವು ತಪ್ಪು ಮಾಡಿಬಿಟ್ರಿ ಅಂದೇ ನನಗೆ ಈ ವಿಷಯದ ಬಗ್ಗೆ ತಿಳಿಸಬಹುದಿತ್ತಲ್ಲವೇ? ನನ್ನ ಮನಸ್ಸಿಗೆ ಒಪ್ಪಿಗೆಯಾಗಿದ್ದು ಸೀತಾ, ಆದರೆ ಈಗ ನನಗೆ ಸೊಸೆಯಾಗಿ ಬಂದಿರುವುದು ಗೀತಾ. ಓಹೋ, ತಪ್ಪು ನಡೆದು ಹೋಯಿತು ಸೀನಪ್ಪ. ಅಮ್ಮ, ಏನು ಮಾಡುವುದು? ಎಲ್ಲವೂ ದೇವರ ಆಟ ಎನ್ಸುತ್ತದೆ. ಸರಿಯಮ್ಮ, ನನ್ನ ತಪ್ಪಿದ್ದರೆ ಕ್ಷಮಿಸಿ. ಗೀತಾಳ ಅತ್ತೆ ಸಾವಿತ್ರಮ್ಮನಿಗೆ ತುಂಬ ಬೇಸರವಾಗುತ್ತದೆ. ತನ್ನ ಮನೆಗೆ ಮುಗ್ಧ ಮನಸ್ಸಿನ ಸೀತಾ ಬರಬೇಕೆಂದುಕೊಂಡಿದ್ದಳು. ಸಾವಿತ್ರಮ್ಮನಿಗೆ ಬೇರೆ ದಾರಿ ಕಾಣದೆ ಸುಮ್ಮನಾಗಿ ಬಿಟ್ಟಳು. ಸೀತಾ, ನಾನು ತೋಟಕ್ಕೆ ಹೋಗಿ ಬರುತ್ತೇನೆ. ರೀ, ನಾನು ನಿಮ್ ಜೊತೆ ತೋಟಕ್ಕೆ ಬರ್ತೇನೆ. ಇಬ್ಬರು ಕೈ ಜೋಡಿಸಿ ದುಡಿದರೆ ಮುಂದೆ ನಮ್ಮ ಜೀವನ ಖುಷಿಯಾಗಿರುತ್ತದೆ. ಬೇಡ ಸೀತಾ, ನೀನು ಆರಾಮಾಗಿ ಮನೆಯಲ್ಲಿ ಇರು. ನಾನು ತೋಟಕ್ಕೆ ಹೋಗಿ ಬರುತ್ತೇನೆ. ರೀ, ನೀವು ಸುಮ್ನೆ ಬನ್ನಿ. ನಾನು ಒಬ್ಳೇ ಮನೆಯಲ್ಲಿದ್ದು ಏನು ಮಾಡಬೇಕು? ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬರುತ್ತೇನೆ. ಸೀತಾ ಮತ್ತು ಸುನಿಲ್ ಇಬ್ರು ತೋಟಕ್ಕೆ ಹೋಗಿ ಕೆಲಸಗಳನ್ನು ಶುರು ಮಾಡ್ತಾರೆ. ಸುನಿಲ್ಗೆ 2 ಎಕರೆ ತೋಟ ಇರ್ತದೆ. ಅದರಲ್ಲಿ ಸಣ್ಣ ಪುಟ್ಟ ತರಕಾರಿಗಳನ್ನು ಬೆಳೆಸುತ್ತಿದ್ದ. ಸೀತಾ ತೋಟಕ್ಕೆ ಬಂದು ನೋಡಿ ಅವನಿಗೆ ಒಂದು ಉಪಾಯ ಬರುತ್ತದೆ. ರೀ, ನಾವು ಇನ್ನೂ ಹೆಚ್ಚು ತರಕಾರಿಗಳನ್ನು ಬೆಳೆಯಬಹುದು ಅಲ್ವೇ? ಹಾಗೆ ಬೆಳೆದು ಅದನ್ನು ನೇರವಾಗಿ ನಾವೇ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿದರೆ ನಮಗೆ ಹೆಚ್ಚು ಲಾಭ ಬರುತ್ತದೆ ಅಲ್ವೇ? ಖಂಡಿತ ಸೀತಾ, ನೀನು ಹೇಳುತ್ತಿರುವುದು ಸರಿಯಾಗಿದೆ. ಆದರೆ ಇಷ್ಟು ದಿನ ನಾನೊಬ್ಬನೇ ಇದ್ದೆ ಅಲ್ವೇ, ಅದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ನೀವು ಚಿಂತಿಸಬೇಡಿ. ಇನ್ಮುಂದೆ ನೀವು ಒಬ್ಬರೇ ಅಲ್ಲ, ನಾವು ಇಬ್ಬರು. ಇನ್ನು ಮುಂದೆ ನಾವು ಹೆಚ್ಚಾಗಿ ತರಕಾರಿಗಳನ್ನು ಬೆಳೆಯಲು ಶುರು ಮಾಡೋಣ. ಅಂದಿನಿಂದ ಸೀತಾ ಮತ್ತು ಸುನಿಲ್ ಇನ್ನು ಹೆಚ್ಚು ತರಕಾರಿಗಳನ್ನು ಬೆಳೆದು ನೇರವಾಗಿ ಇವರೇ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರುತ್ತಿದ್ದರು. ದಿನಗಳು ಕರೆದಂತೆ ಸುನಿಲ್ಗೆ ಹೆಚ್ಚು ಲಾಭ ಬರಲು ಶುರುವಾಗುತ್ತದೆ. ಬರುತ್ತಿದ್ದ ಹಣದಲ್ಲಿ ಸೀತಾ ಮತ್ತು ಸುನಿಲ್ ಇಬ್ಬರು ದುಡ್ಡನ್ನು ಕೂಡಿಡಲು ಶುರು ಮಾಡುತ್ತಾರೆ. ರೀ, ಇನ್ನು ಮುಂದೆ ಕೂಡ ನಾವು ಇದೇ ರೀತಿ ತರಕಾರಿ ಬೆಳೆದು ಹಣವನ್ನು ಸಂಪಾದಿಸೋಣ. ಬಂದ ಲಾಭವನ್ನು ಕೂಡಿಡೋಣ. ಆಗ್ಲೇ ನಾವು ನಮ್ಮ ಸ್ವಂತ ಜಮೀನಿನಲ್ಲೇ ಒಂದು ಮನೆಯನ್ನು ಕಟ್ಟೋಣ. ಏನಂತೀರಾ ರೀ? ಖಂಡಿತ ಸೀತಾ, ನೀನು ಹೇಳಿದಂತೆ ಮಾಡೋಣ. ಗೀತಾ ಶ್ರೀಮಂತರ ಮನೆಗೆ ಬಂದ ನಂತರ ತನ್ನ ವರ್ತನೆಯಲ್ಲಿ ಇನ್ನಷ್ಟು ಬದಲಾವಣೆಗಳನ್ನು ತಂದುಕೊಂಡಿರ್ತಾಳೆ. ಬೆಳಗ್ಗೆ ಸೂರ್ಯ ನೆತ್ತಿಗೆ ಬಂದಿರಿದ್ರೂ ಮೇಲೆ ಹೇಳುತ್ತಿರಲಿಲ್ಲ. ರಾಜು ಯಾವ ಕೆಲಸ ಮಾಡುತ್ತಿದ್ದಾನೆ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಯಾವುದು ಗೀತಾ ಗಮನಿಸುತ್ತಿರಲಿಲ್ಲ. ಗೀತಾ,
ನೀನು ಈ ರೀತಿ ನಡೆದುಕೊಳ್ಳುತ್ತಿರುವುದು ನನಗೆ ಇಷ್ಟವಾಗುತ್ತಿಲ್ಲ. ನೀನು ಈಗ ನಿನ್ನ ತಾಯಿಯ ಮನೆಯಲ್ಲಿ ಇಲ್ಲ. ಅದು ಮೊದಲು ನಿನಗೆ ನೆನಪಿದೆಯೇ? ರಾಜು ಕೆಲಸಕ್ಕೆ ಹೋಗಿ ಎಷ್ಟು ಒತ್ತಾಯಿತು. ಬೆಳಗ್ಗೆ ಬೇಗ ಎದ್ದು ಅವನಿಗೆ ಏನು ಬೇಕು ಎಂದು ಕೇಳುವಷ್ಟು ನಿನಗೆ ತಿಳುವಳಿಕೆ ಇಲ್ಲವೇ? ಅತ್ತೆ, ಮನೆಯಲ್ಲಿ ಇಷ್ಟು ಜನ ಕೆಲಸದವರಿದ್ದಾರೆ ತಾನೇ, ಮತ್ತೇಕೆ ಸುಮ್ಮನೆ ನನ್ನನ್ನು ಬೈಯುತ್ತಿದ್ದೀರಾ? ಹೋಗಿ ಅವರಿಗೆ ಹೇಳಿ, ರಾಜವಿಗೆ ಕಾಫಿ ಕೊಡಲು. ಸುಮ್ಮನೆ ನನಗೆ ತೊಂದರೆ ಕೊಡಬೇಡಿ ಅತ್ತೆ. ಗೀತಾಳ ವರ್ತನೆ ಸಾವಿತ್ರಮ್ಮನಿಗೆ ಇಷ್ಟವಾಗ್ಲಿಲ್ಲ. ಆಕೆ ತನ್ನ ಮಗನ ಬಳಿ ಹೇಳಿಕೊಡುತ್ತಾಳೆ. ರಾಜು, ಗೀತಾ ಮನೆಯಲ್ಲಿ ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಿಲ್ಲ. ಮಧ್ಯಾಹ್ನವಾದರೂ ರೂಮಿಂದ ಹೊರಗಡೆ ಬರುವುದಿಲ್ಲ, ದೇವರ ಪೂಜೆ ಇಲ್ಲ, ಅವಳಿಗೆ ಯಾವ ಕೆಲಸವೂ ಗೊತ್ತಿಲ್ಲ. ರಾಜು, ಹೀಗೆ ಇದ್ದಿದ್ದರೆ ಮುಂದೆ ತುಂಬಾ ತೊಂದರೆಯಾಗುತ್ತದೆ. ಅಮ್ಮ, ನನಗೀಗ ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಷ್ಟು ಸಮಯವಿಲ್ಲ ಅಮ್ಮ. ಏಕೆಂದ್ರೆ ಈಗಾಗ್ಲೇ ನನ್ನ ಕೆಲಸದಲ್ಲಿ ತುಂಬಾ ಲಾಸ್ ಆಗಿದ್ದೇನೆ. ನನ್ನೆರಡು ಕಂಪನಿ ಮುಚ್ಚಿ ಹೋಗಿದೆ ಅಮ್ಮ. ಇದನ್ನು ನಿಮ್ಗೆ ಹೇಳಿದ್ರೆ ಎಲ್ಲಿ ನಿಮ್ಗೆ ನೋವಾಗುತ್ತದೆಯೋ ಏನೋ ಎಂದು ಹೇಳಲಿಲ್ಲ ಅಷ್ಟೇ. ಹೌದಾ ರಾಜು, ನಮ್ಮ ಕಂಪನಿಗಳು ಮುಚ್ಚಿ ಹೋಗಿವೆಯೇ? ಅಯ್ಯೋ, ಈಗೇನ್ ಮಾಡೋದಾ ರಾಜು? ನನಗೂ ಏನ್ ಮಾಡ್ಬೇಕೆಂದು ಅರ್ಥವಾಗುತ್ತಿಲ್ಲ ಅಮ್ಮ. ಕಂಪನಿಯಲ್ಲಿ ಕೆಲಸ ಮಾಡುವವರು ಕೂಡ ಒಬ್ಬೊಬ್ಬರಾಗಿ ಬಿಟ್ಟು ಹೋಗುತ್ತಿದ್ದಾರೆ. ಸಾವಿತ್ರಮ್ಮನಿಗೆ ಗೀತಾಳ ಮೇಲೆ ಇನ್ನಷ್ಟು ಕೋಪ ಬರುತ್ತದೆ. ಇದಕ್ಕೆಲ್ಲ ಗೀತಾಳೆ ಕಾರಣ ಎಂದು ಹೋಗಿ ಅವಳನ್ನು ಚೆನ್ನಾಗಿ ಬೈಯುತ್ತಾಳೆ. ಗೀತಾ, ಮಹಾತಾಯಿ ಯಾವ ಘಳಿಗೆಯಲ್ಲಿ ನನ್ನ ಮನೆಗೆ ಕಾಲಿಟ್ಟಿಯೋ ಏನು? ಎಲ್ಲವೂ ಹಾಳಾಗ್ಹೋಗಿದೆ. ಈ ನಿನ್ನ ಸೋಮಾರಿತನವೇ ಇದಕ್ಕೆಲ್ಲ ಕಾರಣ. ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದು ಎಷ್ಟು ಚುರುಕಾಗಿರ್ಬೇಕು, ಆದ್ರೆ ನೀನು ಯಾವಾಗಲೂ ರೂಮಿನಲ್ಲಿ ಮಲಿಕೊಂಡೇ ಇರ್ತಿದ್ದೆ. ಮೊದಲು ರೂಮಿಂದ ಹೊರಗಡೆ ಬಾ. ರಾಜು ಜೀವನದಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೋ. ಅರೆ ಅತ್ತೆ, ಸುಮ್ನೆ ಕೂಗಾಡ್ತಿರ್ಬೇಡಿ. ನಾನ್ ಬೇಗ ಎದ್ರೆ ನಿಮ್ಮಗನ ಕೆಲಸ ಎಲ್ಲ ಸರಿ ಹೋಗುತ್ತದೆಯೇ? ಹೋಗಿ ಮೊದಲು ನಿಮ್ಮಗನಿಗೆ ಬುದ್ಧಿ ಹೇಳಿ, ಕೆಲಸವನ್ನು ಸರಿಯಾಗಿ ಮಾಡು ಎಂದು. ಈ ಮಾತನ್ನು ಕೇಳಿಸಿಕೊಂಡು ರಾಜವಿಗೆ ತುಂಬಾ ಕೋಪ ಬರುತ್ತದೆ. ತಕ್ಷಣ ಅಲ್ಲಿಗೆ ಬಂದು ಗೀತಾಳನ್ನು ಬೈಯುತ್ತಾನೆ. ನಿಲ್ಲಿಸು ಗೀತಾ ಈ ನಿನ್ನ ಅಹಂಕಾರದ ಮಾತುಗಳನ್ನು. ನನ್ನ ತಾಯಿಗೆ ಎದುರು ಮಾತನಾಡುತ್ತಿರುವೆಯಾ? ಇಷ್ಟು ದಿನ ನಿನ್ನನ್ನು ಹೀಗೆ ಬಿಟ್ಟು ನಾನು ತಪ್ಪು ಮಾಡಿದೆ. ಹೋಗು ಮೊದಲು ಇಲ್ಲಿಂದ. ಅಮ್ಮ ಹೇಳಿದ ಹಾಗೆ ನಡೆದುಕೋ. ಇಲ್ಲವಾದ್ರೆ ನಿನ್ನ ತಾಯಿ ಮನೆಗೆ ನೀನು ಹೊರಟು ಹೋಗು. ನಿನ್ನಂತಹ ಅವಳು ನನಗೆ ಬೇಕಾಗಿಲ್ಲ. ಗೀತಾಳಿಗೆ ರಾಜು ಮಾತುಗಳನ್ನು ಕೇಳಿಸಿಕೊಂಡು ಬೇಜಾರಾಗುತ್ತದೆ. ತಕ್ಷಣ ಇದ್ದು ಅಲ್ಲಿಂದ ಅಡಿಗೆ ಕೋಣೆಗೆ ಹೊರಡು ಹೋಗುತ್ತಾಳೆ. ಅಲ್ಲಿ ನೋಡಿದ್ರೆ ಎಲ್ಲಾ ಕೆಲಸವೂ ಹಾಗೆ ಇರ್ತದೆ. ತಕ್ಷಣ ಗೀತಾ ಕೆಲಸದವರನ್ನು ಕೂಗಿಕೊಳ್ಳುತ್ತಾಳೆ. ಏನಿದೆಲ್ಲ, ಎಲ್ಲಾ ಕೆಲಸಗಳು ಹಾಗೇ ಇವೆ. ಬೇಗ ಬೇಗ ಎಲ್ಲಾ ಕೆಲಸವನ್ನು ಮುಗಿಸಿ. ನೋಡಿ ಅಮ್ಮ, ನಾವಿನ್ನು ಮುಂದೆ ಕೆಲ್ಸ ಮಾಡೋದಿಲ್ಲ. ಯಾಕಂದ್ರೆ ನಮಗ್ ಸಂಬಳ ಕೊಟ್ಟು 2 ತಿಂಗಳಾಗಿದೆ. ನಾವ್ ಕೊಟ್ಟೇ ಪಾಡಿಗೆ ಇಲ್ಲಿ ಬಂದಿರೋದು. ನಿಮಗ್ ಸುಮ್ನೆ ಕೆಲ್ಸ ಮಾಡ್ಕೊಡೋದಿಕ್ಕಲ್ಲ. ಇನ್ನು ಮುಂದೆ ನಿಮ್ ಕೆಲ್ಸನ ನೀವೇ ಮಾಡ್ಕೊಳ್ಳಿ. ನಮ್ ಸಂಬಳ ಏನಾಯ್ತು ನಮಗ್ ಕೊಟ್ಟುಬಿಡಿ. ನಾವ್ ಈಗ್ಲೇ ಕೆಲ್ಸ ಬಿಟ್ಟು ಹೋಗ್ತೀವಿ. ಏನೋ, ನಿಮ್ಗೆ 2 ತಿಂಗಳಿಂದ ಸಂಬಳ ಕೊಟ್ಟಿಲ್ವೇ? ಏನ್ ನಡೀತಾ ಇದೆ ಇಲ್ಲಿ? ರಾಜು ಜೂ, ಯಾಕೆ ಇವ್ರಿಗೆಲ್ಲ ನೀವ್ 2 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಇದ್ದಾರೆ? ಓಹೋ, ಈ ಮಹಾರಾಣಿಗೆ ಈಗ ಈ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯುತ್ತಿದೀಯಾ? ಏನಾಯ್ತು ಅತ್ತೆ, ಯಾಕೆ ಈ ರೀತಿಯೆಲ್ಲ ಮಾತಾಡ್ತಿದ್ದೀರಾ? ಗೀತಾ, ನಮ್ ಕಂಪನಿಗಳು ಈಗಾಗ್ಲೇ ಮುಚ್ಚಿ ಹೋಗಿವೆ. ನನ್ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಖಾಲಿಯಾಗಿದೆ. ಇವರಿಗೆ ಸಂಬಳ ಕೊಡಲು ಕೂಡ ನನ್ ಬಳಿ ದುಡ್ಡಿಲ್ಲ. ಈ ವಿಚಾರವು ನಿನಗೆ ಈಗ ತಿಳಿಯುತ್ತಿದೆಯೇ? ಹೌದು ರಾಜು, ಈಗಷ್ಟೇ ಇವಳಿಗೆ ಬೆಳಕಾಗಿದೆ. ಅದಕ್ಕೆ ಈ ರೀತಿ ಎಲ್ಲ ವಿಷಯನೂ ಕೇಳ್ತಾ ಇದ್ದಾಳೆ. ಗೀತಾ, ನಾನು ಎಷ್ಟು ಸಲ ನಿನ್ಗೆ ಹೇಳಿದ್ದೀನಿ, ಮನೆಯಲ್ಲಿ ಏನ್ ನಡೀತಾ ಇದೆ ಅಂತೂ ತಿಳಿದುಕೋ. ರಾಜುವಿನ ಕೆಲಸದ ಬಗ್ಗೆ ಗಮನ ಕೊಡು ಎಂದು. ನಿನಗೆ ನಿನ್ನ ಸೋಮಾರಿತನವೇ ಹೆಚ್ಚಾಯಿತು. ಈಗ ನೋಡಿದ ನಮ್ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ. ನೀನಷ್ಟು ಇಷ್ಟ ತಿಳಿದವಳ್ತಾನೆ. ಅವನ್ ಜೊತೆ ಕೆಲ್ಸಕ್ಕೆ ಹೋಗಿದ್ದರೆ ಅವನಿಗೂ ಸ್ವಲ್ಪ ಸಹಾಯವಾಗುತ್ತಿತ್ತು. ಆದ್ರೆ ಅವನ್ ಜೊತೆಯಲ್ಲಿದ್ದವರೇ ಅವನಿಗೆ ಮೋಸ ಮಾಡಿದ್ದಾರೆ. ಈಗ ನಮ್ ಪರಿಸ್ಥಿತಿ ಬೀದಿಗೆ ಬಂದು ನಿಂತಿದೆ. ಇನ್ ಮಾತಾಡಿ ಏನ್ ಪ್ರಯೋಜನ? ರಾಜು, ಅತ್ತೆ ಹೇಳುತ್ತಿರುವುದು ನಿಜವೇ. ನಿಮ್ಮ ಜೊತೆಯಲ್ಲಿದ್ದವರೇ ನಿಮಗೆ ಮೋಸ ಮಾಡಿದ್ದಾರಾ? ಈ ವಿಷಯ ನಿಮ್ಗೆ ತಿಳಿಯಲಿಲ್ಲವೇ ರಾಜು? ಹೌದು ಗೀತಾ, ನನಗ್ ತಿಳಿಯದೆ ನನ್ ಜೊತೆಯಲ್ಲಿದ್ದವರು ನನಗ್ ಮೋಸ ಮಾಡಿದ್ದಾರೆ. ಅದಕ್ಕೆ ನನ್ ಕಂಪನಿಗಳೆಲ್ಲ ಮುಚ್ಚಿ ಹೋಗಿವೆ. ಈಗ ಸಂಪೂರ್ಣವಾಗಿ ನಾನು ಝೀರೋ ಆಗಿಬಿಟ್ಟಿದ್ದೇನೆ. ಮುಂದೇನು ನಡೆಯುತ್ತದೆ ಎಂದು ನನಗೆ ಅರ್ಥ ಆಗುತ್ತಿಲ್ಲ ಗೀತಾ. ಮಗನೇ, ನೀನು ಚಿಂತೆ ಮಾಡಬೇಡ. ನಾನೆಂದು ನಿನ್ನನ್ನು ಕೈಬಿಡುವುದಿಲ್ಲ. ನೋಡೋಣ ಎಷ್ಟು ದಿನ ಈ ಸಮಸ್ಯೆ ನಡೆಯುತ್ತದೆ ಎಂದು. ನಿಧಾನವಾಗಿರು ರಾಜು.
ರಾಜು ಸಂಪೂರ್ಣವಾಗಿ ಮುಳುಗಿ ಹೋಗಿರುತ್ತಾನೆ. ಕೆಲವು ದಿನಗಳ ನಂತರ ಬ್ಯಾಂಕಿನವರು ರಾಜುವಿನ ಮನೆ ಹತ್ತಿರ ಬಂದು ಮನೆ ಖಾಲಿ ಮಾಡಲು ತಿಳಿಸುತ್ತಾರೆ. ರಾಜು ಎಷ್ಟೇ ಬೇಡಿಕೊಂಡರೂ ಅವರು ಒಪ್ಪಲಿಲ್ಲ. ರಾಜುಗೆ ಬೇರೆ ದಾರಿ ಕಾಣದೆ ತಾಯಿ ಮತ್ತು ಹೆಂಡತಿಯನ್ನು ಕರೆದುಕೊಂಡು ಮನೆಯಿಂದ ಹೊರಗೆ ಬರುತ್ತಾನೆ. ರಾಜು, ಬೇಜಾರ್ ಮಾಡ್ಕೊಳ್ಬೇಡ ಮಗನೇ. ಜೀವನ ಒಂದೇ ರೀತಿ ಇರೋದಿಲ್ಲ. ಮೇಲಿದ್ದವನು ಕೆಳಗೆ ಬರ್ಲೇಬೇಕು, ಕೆಳಗಿರುವವನು ಮೇಲ್ ಹೋಗ್ಲೇಬೇಕು. ಚಿಂತಿಸ್ಬೇಡ ರಾಜು, ಮತ್ತೆ ನಿನಗೆ ಒಳ್ಳೆ ದಿನ ಬಂದೇ ಬರುತ್ತೆ. ಈಗ ನನ್ಜೊತೆ ಬಾ. ರಾಜು ಒಮ್ಮೆ ತನ್ನ ಮನೆಯನ್ನು ನೋಡುತ್ತಾ ನೊಂದ ಮನಸ್ಸಿನಿಂದ ತಾಯಿಯ ಜೊತೆಯಲ್ಲಿ ಒಂದು ಹಳ್ಳಿಗೆ ಹೋಗುತ್ತಾನೆ. ಅಮ್ಮ, ನಾವು ಇಲ್ಲಿಗೇಕೆ ಬಂದಿದ್ದೀರಿ? ಇದ್ಯಾರ ಮನೆ ಅಮ್ಮ? ರಾಜು, ಇದು ನಾನು ಹುಟ್ಟಿ ಬೆಳೆದ ಮನೆ. ನಿನ್ನ ಅಜ್ಜಿ ನನಗೆ ಬಿಟ್ಟು ಹೋಗಿರುವ ಪ್ರೀತಿಯ ಕಾಣಿಕೆ ಇದು. ನೋಡು, ಇದು ಈಗ ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿಯುತ್ತಿದೆ. ಗೀತಾ ಒಮ್ಮೆ ಆ ಮನೆಯನ್ನೆಲ್ಲ ಸುತ್ತಲೂ ನೋಡ್ತಾಳೆ. ಅವಳಿಗೆ ತುಂಬ ಬೇಜಾರಾಗ್ತದೆ. ಕೋಟ್ಯಾಧಿಪತಿಯನ್ನ ಮದುವೆ ಮಾಡಿಕೊಂಡು ಈಗ ಇಂಥ ಪರಿಸ್ಥಿತಿ ಬಂತಲ್ಲ ಎಂದು ನೊಂದುಕೊಳ್ತಾಳೆ. ಆದರೆ ಬೇರೆ ದಾರಿ ಕಾಣದೆ ಸದ್ಯಕ್ಕೆ ಇಷ್ಟಾದ್ರೂ ಇದೆಯಲ್ಲ ಎಂದು ಸುಮ್ಮನಾಗ್ತಾಳೆ. ಸುನಿಲ್, ನಮ್ ಬ್ಯಾಂಕಿನ ಕಡೆಯಿಂದ ಒಂದು ಮನೆ ಮಾರಾಟಕ್ಕೆ ಬಂದಿದೆ. ನೀನು ಕೇಳುತ್ತಿದ್ದ ಮೊತ್ತದಲ್ಲೇ ಆ ಮನೆ ಇದೆ. ಒಮ್ಮೆ ಬಂದು ನೀನು ಆ ಮನೆಯನ್ನು ನೋಡಿಕೊಂಡು ಹೋಗು. ನಿನಗೆ ಇಷ್ಟವಾದರೆ ಮನೆಯನ್ನು ಖರೀದಿ ಮಾಡು. ಹೌದಾ ಅಣ್ಣ? ಸರಿಯಾಗಿದ್ರೆ ನಾನು ಈಗ್ಲೇ ಬಂದು ನೋಡುತ್ತೇನೆ. ಸುನಿಲ್ ಹೋಗಿ ಆ ಮನೆಯನ್ನು ನೋಡ್ತಾನೆ. ಅವನಿಗೆ ತುಂಬ ಸಂತೋಷವಾಗ್ತದೆ. ಸುನಿಲ್ಗಿದ್ದ ಆಸೆ ಸೀತಾಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಅವಳನ್ನು ಒಂದು ದೊಡ್ಡ ಮನೆಗೆ ರಾಣಿಯನ್ನಾಗಿಸ್ಬೇಕು ಎಂದು. ಅದಕ್ಕೆ ತಕ್ಕಂತೆ ಸುನಿಲ್ಗೆ ಆ ಮನೆ ಸಿಕ್ಕಿತು. ತಕ್ಷಣ ಅವರ ಬಳಿ ಮಾತನಾಡಿ ಮನೆಯನ್ನು ಖರೀದಿಸುತ್ತಾನೆ. ಸೀತಾ, ನಿನಗಿಷ್ಟವಾದ ಒಂದು ವಸ್ತುವನ್ನು ತೆಗೆದುಕೊಂಡು ಬಂದಿದ್ದೇನೆ. ಏನ್ರಿ ಅದು? ನನಗಿಷ್ಟವಾದ ವಸ್ತು. ಎಲ್ಲಿದೆ ತೋರಿಸಿ. ಹಾಗೆಲ್ಲ ಅದನ್ನು ಕೈಯಲ್ಲಿ ತೆಗೆದುಕೊಂಡು ಬಂದಿಲ್ಲ ಸೀತಾ. ನೀನು ನನ್ನ ಜೊತೆ ಬಂದ್ರೆ ಆ ವಸ್ತುವನ್ನು ನಿನಗೆ ಕಾಣಿಕೆಯಾಗಿ ಕೊಡುತ್ತೇನೆ. ರೀ, ತುಂಬ ಸತಾಯಿಸ್ಬೇಡಿ. ಅದೇನು ಅಂತ ಹೇಳ್ರಿ. ಸರಿ ಸೀತಾ, ಬಾ ನನ್ನ ಜೊತೆಯಲ್ಲಿ. ನೋಡು, ಇದೇ ನಾನು ನಿನಗೆ ಕೊಡುತ್ತಿರುವ ಕಾಣಿಕೆ. ಹೇಗಿದೆ ಸೀತಾ? ಏನು ಹೇಳುತ್ತಿರುವಿರಿ ನೀವು? ಇದು ಕಾಣಿಕೆ. ರೀ ಅಂದ್ರೆ ನೀವು ಈ ಮನೆಯನ್ನು ತೆಗೆದುಕೊಂಡಿದ್ದೀರಾ? ಹೌದು ಸೀತಾ, ಈ ಮನೆಯನ್ನು ನಾನು ನಿನಗಾಗಿ ತೆಗೆದುಕೊಂಡಿದ್ದೇನೆ. ಹೇಗಿದೆ ಸೀತಾ? ನಿನಗೆ ಒಪ್ಪಿಗೆ ಆಯ್ತೆ? ನೀವು ನಿಜವಾಗ್ಲೂ ಹೇಳುತ್ತಿದ್ದೀರಾ ತಾನೆ? ಈ ಮನೆ ನಮ್ದೇ ಅಲ್ಲವೇ? ನನಗಂತೂ ಸಂತೋಷ ಹೇಳಲಾಗುತ್ತಿಲ್ಲ ರೀ. ಇಷ್ಟು ದೊಡ್ಡ ಮನೆ ಹೇಗೆ ತೆಗೆದುಕೊಂಡಿರಿ? ಅಷ್ಟು ದುಡ್ಡು ನಿಮ್ಗೆಲ್ಲಿಂದ ಬಂತು? ಸೀತಾ, ನನಗೆ ಗೊತ್ತಿರುವವರು ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದರು. ಅವರೇ ನನಗೆ ಹೇಳಿದ್ರು, ಈ ಮನೆ ತುಂಬ ಕಡಿಮೆ ರೇಟಿಗೆ ಮಾರಾಟಕ್ಕಿದೆ ಎಂದು. ನಾನು ಬಂದು ನೋಡಿದೆ. ನನಗಂತೂ ಈ ಮನೆ ತುಂಬಾ ಇಷ್ಟ ಆಯಿತು ಸೀತಾ. ಅದಕ್ಕೆ ತೆಗೆದುಕೊಂಡೆ. ನಿನಗೆ ಒಪ್ಪಿಗೆ ತಾನೇ ಸೀತಾ? ಹೌದು ರೀ, ಮನೆ ತುಂಬಾ ಚೆನ್ನಾಗಿದೆ. ನಾವು ಪಟ್ಟ ಶ್ರಮಕ್ಕೆ ಇಂದು ನಮ್ಗೆ ಪ್ರತಿಫಲ ಸಿಕ್ಕಿದೆ. ನನಗಂತೂ ತುಂಬಾ ಸಂತೋಷವಾಗುತ್ತಿದೆ. ಸೀತಾ ಮತ್ತು ಸುನಿಲ್ ಇಬ್ಬರು ಸಂತೋಷದಿಂದ ಆ ಮನೆಯಲ್ಲಿ ಜೀವನ ನಡೆಸುತ್ತಾರೆ. ಕೆಲವು ದಿನಗಳ ನಂತರ ಮಗಳನ್ನು ನೋಡಬೇಕೆಂದು ಜಾನಕಮ್ಮ ಅಲ್ಲಿಗೆ ಬರುತ್ತಾರೆ. ಹರೇ ಸೀತಾ, ನೀನು ಇಲ್ಲಿ? ಇಲ್ಲೇನು ಮಾಡುತ್ತಿರುವೆ ಸೀತಾ? ನಾನು ನಿನ್ನ ಮನೆಗೆ ಹೋಗಿದ್ದೆ, ಆದ್ರೆ ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ನಾನು ಇಲ್ಲಿಗೆ ಬಂದೆ. ಆದ್ರೆ ನೀನು ಇಲ್ಲಿ ಹೇಗೆ ಸೀತಾ? ಅಮ್ಮ, ಬನ್ನಿ, ನಾವು ಕೂಡ ನಿಮ್ಮನ್ನು ನೋಡಲು ಬರಬೇಕೆಂದುಕೊಂಡಿದ್ದೆವು. ಅಮ್ಮ, ನೋಡಿ, ಈ ಮನೆಯನ್ನು ನಿಮ್ಮ ಅಳಿಯ ನನಗಾಗಿ ತೆಗೆದುಕೊಂಡಿದ್ದಾರೆ. ಹೇಗಿದೆ ಅಮ್ಮ ಈ ಮನೆ? ಏನು ಹೇಳುತ್ತಿರುವೆ ಸೀತಾ? ಈ ಮನೆಯನ್ನು ಸುನಿಲ್ ತೆಗೆದುಕೊಂಡನೆ. ಹಾಗಾದ್ರೆ ರಾಜು ಮತ್ತು ಗೀತಾ ಎಲ್ಲಿ ಹೋದ್ರು? ಅಮ್ಮ, ರಾಜು ಮತ್ತು ಗೀತಾ ಇಲ್ಲಿ ಏಕೆ ಇರೋರು? ಇದು ನನ್ನ ಮನೆಯಮ್ಮ. ಇದನ್ನು ನಾವು ತೆಗೆದುಕೊಂಡಿದ್ದೇವೆ. ಅತ್ತೆ, ಬನ್ನಿ, ಚೆನ್ನಾಗಿದ್ದೀರಾ? ಸೀತಾ ಹೇಳುತ್ತಿದ್ದಳು. ನೀವು ಅಲ್ಲಿ ಒಬ್ರೇ ಇದ್ದೀರಾ? ಅದಕ್ಕೆ ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕೆಂದು. ನೀವು ಬಂದಿದ್ದು ಒಳ್ಳೇದೇ ಆಯ್ತು ಅತ್ತೆ. ಅಲ್ಲಿ ಒಬ್ರೇ ಏನು ಮಾಡುತ್ತೀರಾ? ಇನ್ನು ಮುಂದೆ ನೀವು ನಮ್ಮ ಜೊತೆಯಲ್ಲೇ ಈ ಮನೆಯಲ್ಲಿ ಇದ್ದು ಬಿಡಿ ಅತ್ತೆ. ಅದೆಲ್ಲ ಸರಿ ಸುನಿಲ್. ಈ ಮನೆಯಲ್ಲಿ ನೀವು ಹೇಗೆ ಬಂದಿರಿ?
ಈ ಮನೆಯಲ್ಲಿದ್ದ ರಾಜು ಗೀತಾ ಎಲ್ಲಿ ಹೋದ್ರು? ಅತ್ತೆ, ರಾಜು ಗೀತಾ ಈ ಮನೆಯಲ್ಲಿದ್ದರೆ ಅದು ನನಗೆ ಗೊತ್ತಿಲ್ಲ ಅತ್ತೆ. ಕೆಲವು ದಿನಗಳ ಹಿಂದೆ ಈ ಮನೆ ಮಾರಾಟಕ್ಕಿದೆ ಎಂದು ನನಗೆ ತಿಳಿಯಿತು. ಅದಕ್ಕಾಗಿ ನಾನು ಈ ಮನೆಯನ್ನು ಖರೀದಿ ಮಾಡಿದೆ. ನನಗಷ್ಟೇ ಗೊತ್ತು ಅತ್ತೆ. ಅಂದ್ರೆ ಏನೋ ನಡೆದಿದೆ ಅಂತ ಆಯ್ತು. ಗೀತಾ ಯಾವ ವಿಷಯವೂ ನನ್ನ ಬಳಿ ಹೇಳಲಿಲ್ಲ. ಹಾಗಿದ್ದರೆ ಈಗ ಅವರು ಎಲ್ಲಿ ಹೋಗಿದ್ದಾರೆ? ಏನಾಗಿದೆ ಅವರಿಗೆ? ಯಾವ ವಿಷಯವೂ ನನಗೆ ತಿಳಿಯುತ್ತಿಲ್ವಲ್ಲ. ಹೋಗ್ಲಿ ಬಿಡು ಸೀತಾ, ನಿನ್ನನ್ನು ಈ ರೀತಿ ನೋಡಿ ನನಗೆ ತುಂಬಾ ಸಂತೋಷವಾಯಿತು. ಸುನಿಲ್, ನನ್ನ ಮಗಳನ್ನು ನೀನು ತುಂಬಾ ಚೆನ್ನಾಗಿ ನೋಡಿಕೊಳ್ತಿದ್ದೀಯ. ಆ ದೇವರು ನಿನಗೆ ಒಳ್ಳೆಯದು ಮಾಡಲಿ. ಅಮ್ಮ, ನೀವು ಹೇಳುತ್ತಿರೋದು ನೋಡಿದ್ರೆ ನಮಗಿಂತ ಮೊದಲು ಈ ಮನೆಯಲ್ಲಿ ಗೀತಾ ಇದ್ದಳು ಅನ್ಸುತ್ತೆ. ಹಾಗಾದ್ರೆ ಈಗ ಗೀತಾ ಎಲ್ಲಿ ಅಮ್ಮ? ಅವರಿಗೆ ಈ ಮನೆಯನ್ನು ಬ್ಯಾಂಕಿನವರಿಗೆ ಮಾರಿದ್ದಾರೆ. ಅಮ್ಮ, ಮೊದಲು ಅವಳನ್ನು ಹುಡ್ಕೋಣ ಬನ್ನಿ. ಸೀತಾ, ನೀನೇನು ಚಿಂತಿಸ್ಬೇಡ. ನಾನು ಗೀತಾ, ರಾಜು ಎಲ್ಲಿದ್ದಾರೆ ಎಂದು ಹುಡುಕಿಕೊಂಡು ಬರುತ್ತೇನೆ. ನೀನು ಮತ್ತೆ ಅಮ್ಮ ಇಲ್ಲೇ ಇರಿ. ಸುನಿಲ್ ಗೀತಾಳನ್ನ ಹುಡುಕಲೆಂದು ಹೊರಡುತ್ತಾನೆ. ಆಗ ಅಲ್ಲಿಗೆ ಮೊದಲು ಆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ದೇವಿ ಬರುತ್ತಾಳೆ. ಅಣ್ಣ, ನಾನು ಮೊದಲಿನಿಂದ ಇದೇ ಮನೆಯಲ್ಲಿ ಕೆಲಸ ಮಾಡಾಡ್ತಿದ್ದೆ. ಆದ್ರೆ ಕೆಲವು ದಿನಗಳಿಂದ ನನಗೆ ಕೆಲಸ ಇಲ್ಲ. ಈಗ ನೀವು ಈ ಮನೆಯನ್ನು ಖರೀದಿ ಮಾಡಿ ಬಂದಿದ್ದೀರಾ ಎಂದು ಗೊತ್ತಾಯಿತು. ನಿಮ್ಮ ಮನೆಯಲ್ಲಿ ಕೆಲಸ ಇದ್ದರೆ ಹೇಳಿ ಅಣ್ಣ, ನಾನು ಮಾಡಿಕೊಡುತ್ತೇನೆ. ಬನ್ನಿ ಅಮ್ಮ. ಅಂದ್ರೆ ನೀವು ಮೊದಲು ನಿಂದಲೂ ಇಲ್ಲೇ ಕೆಲಸ ಮಾಡುತ್ತಿದ್ದೀರಾ? ಹೌದು ಅಣ್ಣ, ನಾನು ತುಂಬಾ ವರ್ಷಗಳಿಂದ ಇದೇ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಹಾಗಾದ್ರೆ ಈ ಮನೆಯಲ್ಲಿ ಮೊದಲು ಇದ್ದವರ ಹೆಸರು ಹೇಳುತ್ತೀಯಾ? ಅಣ್ಣ, ಈ ಮನೆಯಲ್ಲಿ ಮೊದಲಿನಿಂದಲೂ ತಾಯಿ ಮಗ ಇದ್ದರು. ರಾಜು ಅಣ್ಣ ತುಂಬಾ ಒಳ್ಳೆಯವರು. ಅವರ ತಾಯಿ ಕೂಡ ಅಷ್ಟೇ, ತುಂಬಾ ಒಳ್ಳೆಯವರು. ಆದ್ರೆ ರಾಜು ಅಣ್ಣ ಮದುವೆ ಮಾಡಿಕೊಂಡು ಬಂದ ಗೀತಾ ತುಂಬಾ ಸೋಮಾರಿಯಾಗಿದ್ದಳು. ಒಂದು ದಿನ ಕೂಡ ನಮ್ಮನ್ನು ಮನುಷ್ಯರನ್ನಾಗಿ ನೋಡಲೇ ಇಲ್ಲ. ಆಕೆಗೆ ತುಂಬಾ ಅಹಂಕಾರ ಜಾಸ್ತಿ. ಹಾಕಿದ್ದ ಅಹಂಕಾರದಿಂದಲೇ ಎಲ್ಲವನ್ನೂ ಕಳೆದುಕೊಂಡರು. ಪಾಪ ರಾಜು ಅಣ್ಣ. ಅವರ ಕಂಪನಿಯಲ್ಲಿ ಅವರಿಗೆ ಮೋಸ ಮಾರಿಬಿಟ್ರಂತೆ. ಅದಕ್ಕೆ ಎಲ್ಲವನ್ನೂ ಕಳೆದುಕೊಂಡರು. ರಾಜು ಅಣ್ಣನ ತಾಯಿ ಎಷ್ಟೋ ಸಲ ಗೀತಾಳಿಗೆ ಹೇಳುತ್ತಿದ್ದರು, ರಾಜು ಅಣ್ಣನಿಗೆ ಏನಾದರೂ ಸಹಾಯ ಮಾಡುವಂತ. ಆದರೆ ಗೀತಾ ಅಣ್ಣನಿಗೆ ಒಂದು ದಿನ ಕಾಫಿ ಕೂಡ ಮಾಡಿಕೊಡಲಿಲ್ಲ. ಅಷ್ಟು ಸೋಮಾರಿ ಆ ಗೀತಾ. ನೋಡು ದೇವಿ, ಅವರೀಗ ಎಲ್ಲಿದ್ದಾರೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಅಮ್ಮ, ಈ ರೀತಿ ಅವ್ರ ಬಗ್ಗೆ ವಿಚಾರಿಸುತ್ತಿದ್ದೀರಾ? ದೇವಿ, ನೀನ್ ಹೇಳುತ್ತಿರುವ ಗೀತಾ ಬೇರೆ ಯಾರೂ ಅಲ್ಲ. ಆಕೆ ನನ್ನ ಸ್ವಂತ ತಂಗಿ. ನಿನಗೆ ಅವರೀಗ ಎಲ್ಲಿದ್ದಾರೆ ಎಂದು ತಿಳಿದ್ರೆ ದಯವಿಟ್ಟು ನಮ್ಗೆ ಹೇಳು. ಅಯ್ಯೋ ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅವರು ನಿಮ್ಮ ತಂಗಿ ಎಂದು ತಿಳಿಯದೆ ಏನೇನು ಮಾತನಾಡಿಬಿಟ್ಟೆ. ಅದೆಲ್ಲ ಇರ್ಲಿ ದೇವಿ, ಅವರೀಗ ಎಲ್ಲಿದ್ದಾರೆ ಎಂದು ನಿನಗೆ ತಿಳಿದ್ರೆ ಹೇಳು. ಅಮ್ಮ, ನನ್ನ ಗಂಡ ಹೇಳುತ್ತಿದ್ದರು, ಅವರು ಈಗ ರಾಜು ಅಣ್ಣನ ತಾಯಿಯ ತವರು ಮನೆಯಲ್ಲಿದ್ದಾರೆ ಎಂದು. ಹೌದಾ ದೇವಿ? ಸರಿಯಮ್ಮ, ನಿನ್ನಿಂದ ನಮಗೆ ಉಪಕಾರವಾಯಿತು. ಈಗ ನೀನು ಮನೆಗೆ ಹೋಗು. ನಾವೇ ನಿನ್ನನ್ನು ಕೆಲಸಕ್ಕೆ ಕರೆಯುತ್ತೇವೆ. ಅತ್ತೆ, ಗೀತಾ ಎಲ್ಲಿದ್ದಾಳೆ ಎಂದು ತಿಳಿಯಿತು ಅಲ್ವೇ? ಬನ್ನಿ, ಅಲ್ಲಿಗೆ ಹೋಗಿ ನೋಡಿಕೊಂಡು ಬರೋಣ. ಬೇಡ ಸುನಿಲ್, ಈಗ ನಾವು ಅಲ್ಲಿಗೆ ಹೋಗುವುದು ಬೇಡ. ನೀನು ದೇವಿಯ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡೆ ಅಲ್ಲವೇ? ಅವಳಿಗಿದ್ದ ಅಹಂಕಾರ ಮತ್ತು ಸೋಮಾರಿತನವೇ ಇದಕ್ಕೆಲ್ಲ ಕಾರಣ. ಅಷ್ಟೇ ಅಲ್ಲ ಸುನಿಲ್, ಅವಳು ನನ್ನ ಸೀತಾಳಿಗೆ ಮೋಸ ಮಾಡಿದ್ದಾಳೆ. ಅದಕ್ಕೆ ಅವಳಿಗೆ ಈ ಶಿಕ್ಷೆ ಆಗಬೇಕಾಗಿರುವುದೇ. ಅವಳು ಅನುಭವಿಸ್ಲಿ. ನೀನು ಚಿಂತಿಸ್ಬೇಡ. ನಿನ್ನ ಕೆಲಸವನ್ನು ನೀನು ಮಾಡು. ಅತ್ತೆ ಮಾತುಗಳನ್ನು ಕೇಳಿಸಿಕೊಂಡು ಸುನಿಲ್ ಸುಮ್ಮನೆ ಅವನ ಪಾಡಿಗೆ ಕೆಲಸ ಮಾಡಲು ಹೊರಟು ಹೋಗುತ್ತಾನೆ. ಆಗ ಸೀತಾ ತನ್ನ ತಾಯಿಯನ್ನು ಕೇಳುತ್ತಾಳೆ. ಏನಾಯ್ತಮ್ಮ? ಗೀತಾ ಅಂತ ತಪ್ಪೇನ್ ಮಾಡಿದ್ಲು? ಪಾಪ ಅಮ್ಮ, ಅವಳಿನ್ನೂ ಚಿಕ್ಕ ಹುಡುಗಿ. ಅವಳಿಗೆ ಈ ಕಷ್ಟಗಳೆಲ್ಲ ಅರ್ಥ ಆಗೋದಿಲ್ಲ ಅಮ್ಮ. ಬನ್ನಿ, ಅವಳನ್ನ ಇಲ್ಲಿಗೆ ಕರ್ತ್ಕೊಂಡ್ ಬರೋಣ. ಬೇಡ ಸೀತಾ, ಅವಳನ್ನು ನೀನ್ ಕರ್ತ್ಕೊಂಡ್ ಬರ್ಬೇಡ. ಅವಳು ಇನ್ನೂ ಕೆಲವು ದಿನ ಅಲ್ಲೇ ಕಷ್ಟಪಡ್ಲಿ. ಆಗ್ಲೇ ಜೀವನದ ಸತ್ಯ ಅವಳಿಗೆ ಅರ್ಥವಾಗ್ತದೆ. ಸರಿ ಸೀತಾ, ನಿನ್ನನ್ನು ನೋಡಿ ನನಗೆ ಸಮಾಧಾನವಾಯಿತು. ನಿನ್ನ ಕಷ್ಟಕ್ಕೆ ಆ ದೇವರು ನಿನಗೆ ಪ್ರತಿಫಲ ನೀಡಿದ್ದಾನೆ.
ನೀನು ಸಂತೋಷವಾಗಿರು ಮಗಳೇ. ನಾನಿನ್ನು ಹೋಗ್ಬರ್ತೇನೆ. ಇಲ್ಲ ಇಲ್ಲ ಅಮ್ಮ, ನೀನ್ ಹಾಗೆಲ್ಲ ನನ್ನನ್ ಬಿಟ್ಟು ಹೋಗುವಂತಿಲ್ಲ. ನೀನ್ ನನ್ ಜೊತೆಲೇ ಇರುವಮ್ಮ. ಒಬ್ಳೇ ಆ ಮನೆಯಲ್ಲಿ ಏನ್ ಮಾಡ್ತೀಯ? ಇಷ್ಟು ದಿನ ನೀನೊಬ್ಳೇ ಕಷ್ಟಪಟ್ಟಿದ್ದು ಸಾಕಮ್ಮ. ದಯವಿಟ್ಟು ನೀನ್ ನನ್ ಜೊತೆಯಲ್ಲೇ ಇರು. ನನ್ನನ್ನು ಬಿಟ್ಟು ಹೋಗ್ತೇನೆ ಅಂದ್ರೆ ನನ್ ಮೇಲಾನೆ. ಹಾಗೆಲ್ಲ ಮಾತಾಡ್ಬೇಡ ಸೀತಾ. ಸರಿ, ನಿನ್ ಮಾತಿನಂತೆ ಆಗ್ಲಿ. ನಾನು ಇಲ್ಲೇ ಇರ್ತೇನೆ. ಸೀತಾಳ ಮಾತಿಗೆ ಒಪ್ಪಿಕೊಂಡು ಜಾನಕಮ್ಮ ಅಲ್ಲೇ ಉಳಿದುಕೊಳ್ತಾರೆ. ಸೀತಾ ಅಷ್ಟು ದೊಡ್ಡ ಮನೆಗೆ ಬಂದರೂ ತಾನು ಮಾಡುತ್ತಿದ್ದ ವ್ಯವಸಾಯವನ್ನು ಮಾತ್ರ ಸೀತಾ ಮತ್ತು ಸುನಿಲ್ ಮರೆಯಲಿಲ್ಲ. ಅದೇ ಕೆಲಸಗಳನ್ನು ಮುಂದುವರಿಸುತ್ತಾರೆ. ಸೀತಾಳ ತಾಯಿ ಕೂಡ ತೋಟದಲ್ಲಿ ಅವರಿಗೆ ಸಹಾಯ ಮಾಡುತ್ತಾರೆ. ನಾನು ಅಂದು ನನ್ನ ಅಕ್ಕನಿಗೆ ಮೋಸ ಮಾಡಬಾರ್ದಾಗಿತ್ತು. ಅದಕ್ಕಾಗಿಯೇ ದೇವರು ನನಗೆ ಇಂದು ಈ ಶಿಕ್ಷೆ ಕೊಟ್ಟಿದ್ದಾನೆ. ನನ್ನ ಇಂದಿನ ಪರಿಸ್ಥಿತಿಗೆ ನನ್ನ ಅಹಂಕಾರವೇ ಕಾರಣ. ದೇವರೇ, ನಾನು ಮಾಡಿದ ತಪ್ಪನ್ನು ಕ್ಷಮಿಸು. ಅಮ್ಮ, ನೀವ್ ಎಷ್ಟೋ ಸಲ ನನಗೆ ಹೇಳ್ತಿದ್ದೀರಿ ಸೋಮಾರಿತನವನ್ನ ಬಿಡು ಎಂದು. ಆಗ ನನಗೆ ಆ ಮಾತುಗಳು ಅರ್ಥವಾಗುತ್ತಿರಲಿಲ್ಲ. ಆದ್ರೆ ಈಗ ನನಗೆ ಬುದ್ಧಿ ಬಂದಿದೆ. ಆದ್ರೆ ಏನು ಪ್ರಯೋಜನ? ಎಲ್ಲವನ್ನ ಕಳೆದುಕೊಂಡು ಬಿಟ್ಟೆ. ಭಗವಂತ, ದಯವಿಟ್ಟು ನನ್ನನ್ನು ಕ್ಷಮಿಸು. ಯಾರು ಮಾಡದ ದ್ರೋಹವನ್ನ ನನ್ನ ಅಕ್ಕನಿಗೆ ನಾನು ಮಾಡಿದೆ. ಈ ವಿಷಯ ಏನಾದರೂ ನನ್ನ ಅತ್ತೆಗೋ ನನ್ನ ಗಂಡನಿಗೆ ಗೊತ್ತಾದ್ರೆ ನನ್ನ ಮೇಲೆ ಅವರಿಗೆ ತುಂಬಾ ಕೋಪ ಬರುತ್ತದೆ. ಕ್ಷಮಿಸು ಭಗವಂತ. ಗೀತಾ ಅಳುತ್ತಾ ದೇವರ ಮುಂದೆ ನಿಂತು ಮಾತನಾಡಿಕೊಳ್ಳುತ್ತಿರುವುದನ್ನು ಗೀತಾಳ ಅತ್ತೆ ಗಮನಿಸ್ತಾರೆ. ಅವರು ಗೀತಾಳ ಹತ್ತಿರ ಬಂದು, ಗೀತಾ, ನೀನು ಮಾತನಾಡುತ್ತಿರುವುದನ್ನೆಲ್ಲ ನಾನು ಕೇಳಿಸಿಕೊಂಡೆ. ನೀನು ನನ್ನ ಮನೆಗೆ ಬಂದ ದಿನವೇ ನೀನು ಯಾರೆಂದು ನನಗೆ ಅರ್ಥವಾಯಿತು. ನೀನು ನಮಗೆ ಮಾಡಿದ ಮೋಸವು ನನಗೆ ತಿಳಿಯಿತು. ಆದರೆ ಏನು ಮಾಡಲು ತಾನೇ ಸಾಧ್ಯ? ನೀನು ನನ್ನ ಮಗನ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ಬಿಟ್ಟಿದ್ದೆ. ಆ ಸಂಬಂಧವನ್ನು ಮುರಿಯಲು ಸಾಧ್ಯವೇ? ಅದಕ್ಕೆ ಸತ್ಯ ತೆಗೆದುದರೂ ನಾನು ಸುಮ್ಮನಾಗಿ ಬಿಟ್ಟೆ ಗೀತಾ. ಆದರೆ ರಾಜವಿಗೆ ಈ ವಿಷಯ ಗೊತ್ತಿಲ್ಲ. ಅವನಿಗೊಂದು ಈ ವಿಚಾರ ಗೊತ್ತಾಗಬಾರದು. ಎಲ್ಲವನ್ನೂ ನಿನ್ನ ಮನಸ್ಸಿನಲ್ಲಿ ಇಟ್ಟುಕೋ. ಅತ್ತೆ, ಅಂದ್ರೆ ನಿಮ್ಗೆ ಎಲ್ಲ ವಿಚಾರ ಗೊತ್ತೇ. ನಿಮ್ಗೆ ಗೊತ್ತಿದ್ರೂ ನೀವು ನನ್ನನ್ನು ಬೈಲಿಲ್ವೇಕೆ ಅತ್ತೆ? ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನನ್ನನ್ನು ಸುಮ್ಮನೆ ಬಿಡ್ತಿರ್ಲಿಲ್ಲ. ನಿಮ್ದು ತುಂಬಾ ದೊಡ್ಡ ಮನಸ್ಸತ್ತೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆಗ ಅಲ್ಲಿಗೆ ಸಂತೋಷದಿಂದ ರಾಜು ತನ್ನ ತಾಯಿಯನ್ನು ಕೂಗಿಕೊಳ್ಳುತ್ತಾ ಓಡಿ ಬರುತ್ತಾನೆ. ಅಮ್ಮ, ಸಂತೋಷವಾದ ವಿಷಯ ಅಮ್ಮ. ನನಗೆ ಮೋಸ ಮಾಡಿ ಹೋದ್ರು ಎಂದೆನಲ್ವೇ? ಅವರು ಈಗ ಎಲ್ಲವನ್ನೂ ನನಗೆ ಮರಳಿ ಕೊಟ್ಟಿದ್ದಾರೆ. ಅಮ್ಮ, ನಾನು ಕಳೆದುಕೊಂಡಿದ್ದದ್ದೆಲ್ಲ ನನಗೆ ಮತ್ತೆ ಬಂದಿದೆ. ಹೌದಾ ರಾಜು? ಎಷ್ಟೇ ಆದರೂ ಅದನ್ನು ನೀನು ಕಷ್ಟಪಟ್ಟು ಸಂಪಾದಿಸಿದ್ದೆ. ಅದಕ್ಕೆ ಮತ್ತೆ ಅದು ನಿನ್ನನ್ನು ಹುಡುಕಿಕೊಂಡು ಬಂದಿದೆ. ಹೋಗ್ಲಿ ಬಿಡು ಮಗನೇ, ಹೇಗೋ ಒಳ್ಳೆಯದಾಯ್ತಲ್ಲ, ನನಗಷ್ಟೇ ಸಾಕು. ಆದ್ರೆ ಅಮ್ಮ, ನಮ್ಮನೆಯನ್ನು ಬೇರೆ ಯಾರೂ ತೆಗೆದುಕೊಂಡಿದ್ದಾರಂತೆ. ಆದ್ರೆ ಅದು ನಮಗೆ ಮತ್ತೆ ಸಿಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಅಮ್ಮ. ಪರವಾಗಿಲ್ಲ ರಾಜು, ನಾವು ಒಮ್ಮೆ ಹೋಗಿ ಅವರ ಬಳಿ ಮಾತನಾಡಿ ನೋಡೋಣ. ನಮ್ಮ ಪರಿಸ್ಥಿತಿಯನ್ನು ಅವರಿಗೆ ತಿಳಿಸೋಣ. ಅವರೇನಾದ್ರೂ ಒಪ್ಪಿಕೊಂಡು ಆ ಮನೆಯನ್ನು ಮತ್ತೆ ನಮಗೆ ಬಿಟ್ಟುಕೊಟ್ರೆ ಸಂತೋಷ ಅಲ್ಲವೇ? ಒಮ್ಮೆ ಪ್ರಯತ್ನಿಸಿ ನೋಡೋಣ ರಾಜು. ಸರಿ ಅಮ್ಮ. ಗೀತಾ, ಬಾ, ಎಲ್ರೂ ಹೋಗಿ ಅವ್ರ ಬಳಿ ಮಾತ್ನಾಡಿ ನೋಡೋಣ. ಎಲ್ಲರೂ ಅಲ್ಲಿಗೆ ಹೋಗಿ ನೋಡುತ್ತಾರೆ. ಅವಿದ್ದ ಮನೆಯಲ್ಲಿ ನನ್ನ ತಾಯಿ ಮತ್ತು ಅಕ್ಕನನ್ನು ನೋಡಿ ಗೀತಾಳಿಗೆ ಗಾಬರಿಯಾಗುತ್ತದೆ. ಅಮ್ಮ, ಅಕ್ಕ, ನೀವು ಇಲ್ಲಿ? ಅರೆ ಗೀತಾ, ಹೇಗಿದ್ದೀಯಾ? ನಿನ್ನನ್ನು ನೋಡಿ ತುಂಬಾ ದಿನಗಳಾಯ್ತು. ಅತ್ತೆ, ನೀವು ಕ್ಷೇಮವೇ? ಬನ್ನಿ ರಾಜು, ಕುಳಿತುಕೊಳ್ಳಿ. ಗೀತಾ, ಹೇಗಿದ್ದೀಯ ಮಗಳೇ? ನೀವೆಲ್ಲರೂ ಕ್ಷೇಮವೇ? ಜಾನಕಮ್ಮ, ನಾವೆಲ್ಲರೂ ಕ್ಷೇಮವಾಗಿದ್ದೇವೆ. ಅಂದ ಹಾಗೆ ಈ ಮನೆಯನ್ನು ತೆಗೆದುಕೊಂಡಿರುವುದು ಸೀತಾಳೆ. ಎಲ್ಲವೂ ದೇವರ ಆಟ ಎನಿಸುತ್ತದೆ. ನನಗಂತೂ ತುಂಬಾ ಸಂತೋಷವಾಗಿದೆ ಜನಕಮ್ಮ. ಈ ಮನೆ ಸೀತಾಳಿಗೆ ಸಿಕ್ಕಿರುವುದು. ಸೀತಾ ಮಗಳೇ, ದೇವರಿಗೆ ಚೆನ್ನಾಗಿ ಗೊತ್ತು ಯಾರಿಗೆ ಯಾವುದನ್ನು ಕೊಡಬೇಕೆಂದು. ಅದಕ್ಕೆ ಈ ಮನೆ ನಿನಗಾಗಿ ಹುಡುಕಿಕೊಂಡು ಬಂದಿದೆ. ನೀನು ಖುಷಿಯಾಗಿರು ಮಗಳೇ. ಅತ್ತೆ, ನಾವು ಈ ಮನೆ ತೆಗೆದುಕೊಳ್ಳುವವರೆಗೂ ಇದು ನಿಮ್ಮದು ಎಂದು ನಮಗೆ ಗೊತ್ತಿಲ್ಲ. ಹಾಗೆ ಏನಾದರೂ ಗೊತ್ತಾಗಿದ್ದರೆ ನಾವು ತೆಗೆದುಕೊಳ್ಳುತ್ತಿರ್ಲಿಲ್ಲ ಅತ್ತೆ. ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಇಲ್ಲಿ ಕೆಲಸ ಮಾಡುತ್ತಿದ್ದ ದೇವಿ ಬಂದು ಎಲ್ಲ ವಿಚಾರವನ್ನು ನಮಗೆ ತಿಳಿಸಿದಳು.
ಆಗ್ಲೇ ನಮಗೆ ಎಲ್ಲವೂ ಅರ್ಥವಾಗಿದ್ದು, ನೀನು ಕ್ಷಮೆ ಕೇಳುವ ಅಗತ್ಯ ಇಲ್ಲ ಅಕ್ಕ. ಈ ಮನೆ ನಿನಗೆ ಸೇರಬೇಕಾಗಿತ್ತು, ಅದಕ್ಕೇ ನಿನಗೆ ಸೇರಿದೆ ರಾಜು. ಈ ಮನೆಯಲ್ಲಿ ನನ್ನ ಅಕ್ಕನೇ ಇರಲಿ, ನಾವು ಬೇರೆ ಮನೆಯನ್ನು ತೆಗೆದುಕೊಳ್ಳೋಣ. ಅತ್ತೆ, ನಾನು ಹೇಳುತ್ತಿರುವುದು ಸರಿಯೇ? ಖಂಡಿತ ಗೀತಾ, ನೀನು ಹೇಳುತ್ತಿರುವುದು ಸರಿಯಾಗಿ ಇದೆ. ಈ ಮನೆ ಸೀತಾಳಿಗೆ ಸೇರಬೇಕಾಗಿದೆ. ಅಮ್ಮ, ನೀವೇಕೆ ಹೀಗೆ ಹೇಳ್ತಿದ್ದೀರಾ? ನನಗೇನು ಅರ್ಥ ಆಗುತ್ತಿಲ್ಲ. ಅಂದ್ರೆ ನೀವು ಈ ಮನೆಯನ್ನು ನಮಗೆ ಕೊಡಿ ಎಂದು ಕೇಳುವುದಿಲ್ಲವೇ? ಇಲ್ಲ ರಾಜು, ಈ ಮನೆಯಲ್ಲಿ ಸೀತಾಳೆ ಇರಲಿ, ನಾವು ಬೇರೆ ಮನೆಯನ್ನು ತೆಗೆದುಕೊಳ್ಳೋಣ. ಈ ಮನೆಯಲ್ಲಿ ಸೀತಾಳನ್ನು ಬಿಟ್ಟು ಬೇರೆ ಯಾರೇ ಇದ್ದರೂ ನಾನು ಖಂಡಿತವಾಗಿ ಅವರನ್ನು ಒಪ್ಪಿಸಿ ಈ ಮನೆಯನ್ನು ತೆಗೆದುಕೊಳ್ಳುತ್ತಿದ್ದೆ. ಆದ್ರೆ ಈಗ ಅದರ ಅವಶ್ಯಕತೆ ಇಲ್ಲ. ಈ ಮನೆ ಸೀತಾಳದ್ದೇ, ನಾವು ಬೇರೆ ಮನೆ ತೆಗೆದುಕೊಳ್ಳೋಣ. ಅತ್ತೆ, ಅಂದ್ರೆ ನೀವು ಈ ಮನೆಯನ್ನು ತೆಗೆದುಕೊಳ್ಳಲು ಬಂದಿದ್ದೀರಾ? ಹಾಗಿದ್ದರೆ ಹೇಳಿ ಅತ್ತೆ, ನಾವು ಇದನ್ನು ನಿಮಗೆ ಮತ್ತೆ ವಾಪಸ್ ಕೊಡುತ್ತೇವೆ. ನಿಮ್ಮ ಮನೆಯನ್ನು ನೀವೇ ಇಟ್ಟುಕೊಳ್ಳಿ, ನಮಗೇನೂ ಅಭ್ಯಂತರವಿಲ್ಲ. ಎಷ್ಟೇ ಆದರೂ ಈ ಮನೆಯಲ್ಲಿ ಇರುವುದು ನನ್ನ ತಂಗಿ ತಾನೆ. ಬೇಡ ಅಕ್ಕ, ಈ ಮನೆಯಲ್ಲಿ ನೀನೇ ಇರು. ನಿನ್ನಿದ್ದರೇನು ಇಲ್ಲಿ ಚಂದ? ನಿನಗೆ ತಿಳಿದೋ ತಿಳಿದಿಲ್ಲದೆಯೋ ಈ ಮನೆಯನ್ನು ತೆಗೆದುಕೊಂಡಿದ್ದೀಯ. ಇದು ನಿನಗೆ ಆ ದೇವರು ಕೊಟ್ಟ ವರ, ಅಲ್ಲವೇ ಅಮ್ಮ? ಗೀತಾ, ನಿನ್ನಲ್ಲಿ ಈ ಬದಲಾವಣೆಯನ್ನು ಕಂಡು ನನಗೆ ತುಂಬ ಸಂತೋಷವಾಗುತ್ತಿದೆ. ನೀನು ಮೊದಲಿನಂತೆ ಇಲ್ಲ ಗೀತಾ, ನೀನು ತುಂಬ ಬದಲಾಗಿದ್ದೀಯಾ. ಹೌದು ಜಾನಕಮ್ಮ, ನನ್ ಸೊಸೆ ತುಂಬ ಬದಲಾಗಿದ್ದಾಳೆ. ಅವಳ ತಪ್ಪು ಅವಳಿಗೆ ಅರಿವಾಗಿದೆ. ಗೀತಾ, ಈಗ ನಿನ್ನನ್ನು ನೋಡಿ ನನಗೆ ಸಮಾಧಾನವಾಗುತ್ತಿದೆ. ನಿನಗೆ ಒಳ್ಳೇದಾಗ್ಲಿ ಮಗಳೇ. ಇನ್ನು ಮುಂದೆ ನಿನ್ನ ಜೀವನವೂ ಚೆನ್ನಾಗಿರುತ್ತದೆ. ಹಾಗಾದ್ರೆ ನಾನೊಂದ್ ಮಾತ್ ಹೇಳ್ತೀನಿ. ನೀವ್ಯಾರು ಬೇಜಾರ್ ಮಾಡ್ಕೊಳ್ಳಲ್ಲ ತಾನೇ? ಈ ಮನೆ ಸೀತಾಳಿಗೆ ನನ್ನ ಪ್ರೀತಿಯ ಕಾಣಿಕೆಯಾಗಿದೆ. ಅದಕ್ಕಾಗಿ ನಾನು ಈ ಮನೆಯನ್ನು ಬಿಟ್ಕೊಡ್ಲು ಸಿದ್ಧನಿಲ್ಲ. ಹಾಗಂತ ನಿಮ್ಮನ್ನು ಬಿಟ್ಕೊಡ್ಲು ಸಿದ್ಧನಿಲ್ಲ. ಅದಕ್ಕೆ ನನ್ನದೊಂದು ನಿರ್ಧಾರ. ಈ ಮನೆಗೆ ನಾನೇ ದೊಡ್ಡ ಅಳಿಯನಾಗಿರುವುದ್ರಿಂದ ನನ್ನ ಮಾತನ್ನು ನೀವೆಲ್ಲರೂ ಒಪ್ಪಿಕೊಳ್ಳೇಬೇಕು. ಏನಂತೀರಾ ಎಲ್ಲರೂ? ರೀ, ಮೊದಲು ವಿಷಯ ಏನು ಅಂತ ಹೇಳ್ರಿ. ಓಹೋ, ನಾನು ವಿಷಯನೇ ಹೇಳಿಲ್ವೇ? ನೋಡಿ ಎಲ್ಲರೂ, ಇದೇ ಮನೆಯಲ್ಲಿ ಒಟ್ಟಾಗಿ ಇರಬೇಕು. ಇದು ನನ್ನ ಬೇಡಿಕೆಯಲ್ಲ, ದೊಡ್ಡ ಅಳಿಯನಾಗಿ ನನ್ನ ಆಜ್ಞೆ. ಏನಂತೀರಾ ಅಮ್ಮ? ನೀತಿ. ಮೋಸ ಮತ್ತು ಅಹಂಕಾರದಿಂದ ಸಿಕ್ಕ ಸಂತೋಷ ಕ್ಷಣಿಕ. ಪ್ರೀತಿ, ಪ್ರಾಮಾಣಿಕತೆ, ಕಷ್ಟಪಟ್ಟು ದುಡಿಯುವ ಗುಣ ಮತ್ತು ಒಳ್ಳೆಯತನದಿಂದ ಸಿಕ್ಕ ಯಶಸ್ಸು ಮಾತ್ರ ಶಾಶ್ವತ. ಅಸೂಯೆ ಜೀವನವನ್ನು ಹಾಳು ಮಾಡುತ್ತದೆ. ಆದರೆ ಒಳ್ಳೆಯ ಹೃದಯ ಕೊನೆಗೆ ಎಲ್ಲರ ಪ್ರೀತಿಯನ್ನು, ದೇವರ ಆಶೀರ್ವಾದವನ್ನೂ ಪಡೆಯುತ್ತದೆ. ಧನ್ಯವಾದಗಳು.